ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 1 ಬೌಲ್ ಅಷ್ಟು ಶುಂಠಿ ತಗೊಂಡಿದ್ದೀನಿ. ತೊಳೆದ್ಬಿಟ್ಟು ನೀಟಾಗಿ ಈ ತರ ಚಿಕ್ಕ ಚಿಕ್ಕದಾಗಿ ಪೀಸಸ್ ತರ ಕಟ್ ಮಾಡ್ಕೊಳ್ಬೇಕು. ಹಾಗೇನೆ ಇಲ್ಲಿ ಕೂಡ ಅಷ್ಟೇ 1 ಬೌಲ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈ ತರ ಸುಲ್ಕೊಳ್ಬೇಕು. ಇದನ್ನ ಅರ್ಧ ನೀಟಾಗಿ ಸುಲಿಬೇಕು, ಅರ್ಧ ಮಾತ್ರ ಸ್ವಲ್ಪ ಈ ತರ ಸಿಪ್ಪೆನೇ ಇರಬೇಕು, ಆ ತರ ಸುಲ್ಕೊಳ್ಬೇಕು. ಅವಾಗ ಪೇಸ್ಟ್ ಏನಾಗುತ್ತೆ, ನೀರು ಬಿಡೋದಿಲ್ಲ. ಇವಾಗ ಇದನ್ನ ಮಿಕ್ಸಿ ಹಾಕೊಳ್ಳೋಣ. ಈ ತರ ಮಿಕ್ಸಿ ಹಾಕಿ ಮಧ್ಯ ಮಧ್ಯ ಸ್ಪೂನ್ ಇಂದ ಈ ತರ ಕೆಳಗೆ ಮೇಲೆ ಮಾಡ್ಕೊಳ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ನಾವು ಯಾವಾಗ ಫ್ರೀ ಇರ್ತೀವೋ ಹಾಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಅವಾಗ ನೀವು 1 ತಿಂಗಳಿಟ್ರೂ ಕೂಡ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ರುಬ್ಬಬೇಕಾದ್ರೆ ಯಾವ ಸ್ಮೆಲ್ ಇರುತ್ತೋ ಅದೇ ಸ್ಮೆಲ್ ಇರುತ್ತೆ ಇದು ಖಾಲಿ ಆಗೋವರೆಗೂ. ಇದನ್ನ ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ತರ ಮಿಕ್ಸಿ ಹಾಕೊಳ್ಬೇಕು, ಈ ತರ ಪೇಸ್ಟ್ ಆಗಬೇಕು ಚೆನ್ನಾಗಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಬೇಕು, ಯಾಕಂದ್ರೆ ನಾವು ನೀರು ಹಾಕೋದಿಲ್ಲ ನೋಡಿ. ಹಾಗಾಗಿ ನೋಡಿ ಈ ತರ ಆಗುತ್ತೆ ಪೇಸ್ಟು. ತುಂಬ ಮೆತ್ತಗೇನು ಬೇಡ, ಈ ಥರ ತರಿಯಾಗೇ ಇರಲಿ, ಚೆನ್ನಾಗಿರುತ್ತೆ. ಈ ಅರ್ಜೆಂಟಲ್ಲಿ ಕೆಲ್ಸಕ್ಕೆ ಹೋಗೋರಿಗೆ, ಸಡನ್ನಾಗಿ ಆವಾಗಿಂದ ಆವಾಗಲೇ ಮಾಡೋಕ್ಕಾಗಲ್ಲ ಅನ್ನೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ. ಅದಕ್ಕೆ ನಾನು ಯಾವ ಥರ ಸ್ಟೋರ್ ಮಾಡ್ಕೊಳ್ಬೇಕು ಅಂದರೆ, ಇಲ್ಲಿ ಒಂದು ಗಾಜಿನ ಬಾಟಲ್ ತೊಗೊಂಡಿದ್ದೀನಿ. ಈ ಗಾಜಿನ ಬಾಟಲೆಲ್ಲ ಹಾಕ್ಕೊಂಡ್ರೆ ನಾವು 15-20 ದಿನ ಇಟ್ಟರು ಕೆಡೋದಿಲ್ಲ ಪೇಸ್ಟು. ನೋಡಿ ಈ ಥರ ಬಾಟಲ್ ಮಾತ್ರ ನೀಟಾಗಿ ಒಣಗಿಸ್ಕೊಂಡಿರ್ಬೇಕು, ಒದ್ದೆ ಇರಬಾರ್ದು ಬಾಟಲಲ್ಲಿ. ಆ ಥರ ನೀಟಾಗಿ ನೋಡಿ ಈ ಥರ ಸ್ಪೂನಿಂದಾನೇ ಹಾಕ್ಕೊಳ್ಬೇಕು ನಾವು, ಕೈಯಿಂದ ಹಾಕಬಾರ್ದು. ಕೈ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ ಪೇಸ್ಟು. ಇದಕ್ಕೆ ಬೇರೆ ಏನು ಬೇಡ. ಬೇಕಾದರೆ ಸ್ವಲ್ಪ 1-2 ಕಾಳಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಹಾಕಬೇಕಾದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಏನು ಹಾಕಿಲ್ಲ, ಹಾಗೇ ರುಬ್ಕೊಂಡಿದ್ದೀನಿ. ಬರೀ ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕಿ ರುಬ್ಕೊಂಡಿದ್ದೀನಿ. ತುಂಬ ಈಸಿ ಆಗುತ್ತೆ ಇದು. ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲ್ಸಕ್ಕೆ ಹೋಗೋರಿಗೆ ಬೇಗ ಬೇಕು ಅಂದಿದ ತಕ್ಷಣ ಏನಾದರೂ ಮಾಡ್ಕೊಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದ್ದರೆ ಈ ಥರ ನೀವು ಮನೇಲೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು ಪೇಸ್ಟು. ಆದರೆ ಮಾಡ್ಕೊಳ್ಬೇಕಾದ್ರೆ ಪ್ರೊಸೀಜರ್ ಕರೆಕ್ಟಾಗಿರಬೇಕು. ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀವೋ ಅಷ್ಟೇ ಶುಂಠಿ ಹಾಕ್ಕೊಳ್ಬೇಕು. ಆಮೇಲೆ ಮೇನ್ ಏನಂದರೆ ಇದಕ್ಕೆ ನೀರು ಒಂದೇ ಒಂದು ಡ್ರಾಪು ನೀರು ತೋರಿಸ್ಬಾರ್ದು, ಹಾಗೆ ಮಿಕ್ಸಿ ಹಾಕ್ಕೊಳ್ಬೇಕು. ನಾನು ಹೇಳಿದ್ನಲ್ವ ಟೈಮ್ ಹಿಡಿಯುತ್ತೆ ಅಂತ. ಯಾಕೆ ಅಂದರೆ ಈ ಶುಂಠಿ ಬೆಳ್ಳುಳ್ಳಿಗೆ ನೀರು ಹಾಕಲ್ಲ ನಾವು, ಇದು ಬೇಗ ಪೇಸ್ಟ್ ಆಗೋದಿಲ್ಲ ನೋಡಿ. ಹಾಗಾಗಿ ಇದನ್ನು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಈ ಥರ ಸ್ಪೂನ್ ಸಹಾಯದಿಂದ ಮೇಲೆ ಕೆಳಗೆ ಮಾಡಿಬಿಟ್ಟು ನೀಟಾಗಿ ಮಿಕ್ಸಿ ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ಟೈಮ್ ಹಿಡಿಯುತ್ತೆ. ನನ್ನ ಹಿಂದೆ ಈ ವಿಡಿಯೋಲಿ ಹೇಳಿದ್ದೆ ನಾನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು, ಅದು ಹೇಗೆ ಮಾಡೋದು ಅಂತ. ಹಾಗಾಗಿ ಇವಾಗ ಈ ವಿಡಿಯೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅರ್ಜೆಂಟಾಗಿ ಅಡುಗೆ ಮಾಡ್ಕೊಳ್ಬೇಕು ಅಂತ ಅಂದರೆ. ನೋಡಿ ಈ ಥರ ಲಾಕ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಎಷ್ಟು ದಿನ ನೀವು ಇಟ್ಟರೂ ಸಹ ಕೆಡೋದಿಲ್ಲ. ಟೇಸ್ಟ್ ಮಾತ್ರ ಅದೇ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಮಿಕ್ಸಿ ಹಾಕ್ಕೊಳ್ಬೇಕಾದ್ರೆ ಯಾವ ಥರ ಇರುತ್ತೋ ಟೇಸ್ಟು ಅದೇ ಸ್ಮೆಲ್ ಇರುತ್ತೆ, ಅದೇ ಟೇಸ್ಟ್ ಕೂಡ ಇರುತ್ತೆ. ನೀವು ಮನೇಲೊಮ್ಮೆ ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ, ನಿಮಗೆ ತುಂಬ ಹೆಲ್ಪ್ ಕೂಡ ಆಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.